ಸಂವಿಧಾನದಲ್ಲಿ ಇರುವಂತಹ ಎಲ್ಲ ಅನುಚ್ಛೇದಗಳ ಕುರಿತು ಇದರಲ್ಲಿ ತಪ್ಪು ಕಲ್ಪನೆ ನೀಡಿರುತ್ತಾರೆ. जौहर ग्लोरियस स्कूल बेहतरीन तालीम का मरकज अपोजिट बिलाल मस्जिद मालूर ಈ ಎಲ್ಲ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಇದೊಂದು ವಕ್ಫ್ ಬೋರ್ಡ್ ಇಂದ ಗೌರ್ಮೆಂಟ್ ಇದು ಒಂದು ಇದ್ ಮಾಡಿದೆ. ಅದು ಬರೀ ಅವದೇನೆ ಅಡ್ಮಿನಿಸ್ಟ್ರೇಷನ್ ಅಷ್ಟೇ ವಕ್ಫ್ ಬೋರ್ಡ್, ಆದ್ರೆ ಈ ಆಸ್ತಿ ಅಲ್ಲ, ಇದು ಮುಸಲ್ಮಾನರದ ಆಸ್ತಿ, ಸರ್ಕಾರದ ಆಸ್ತಿ ಅಲ್ಲ. ಯಾಕೆ ಇವರು ಹಿಂದೂ ಇದು ಜಾತೀಯತೆ ಮಾಡಿ ಬಿಜೆಪಿಯವರು ಸಂಘ ಪರಿವಾರದವರು ಯಾಕೆ ಮಾಡ್ತಾರೆ? ಯಾಕಂದ್ರೆ ಈ ದೇಶ ವಿಭಜನೆಗೆ ಇವ್ರು ತಗೊಂಡು ಹೋಯ್ತಾರ ಅಂತ ಹೇಳಿ ನಾನು ಭಾವಿಸ್ತೇನೆ. ದೇಶ ಇದರಿಂದ ಏನಾಗ್ತದ, ಒಂದು ನಾವೆಲ್ಲರೂ ಕುಡ್ಕೊಂಡು ಹೊಂದ್ಕೊಂಡು ಈ ದೇಶ ಸ್ವತಂತ್ರದ ಆದಂದಿನಿಂದ ಇವತ್ತಿನ ಮಠ ನಾವು ದೇಶ ಇದು ಕುಡ್ಕೊಂಡು ಹೊಂದ್ಕೊಂಡು ಹೊಂಟೇವೆ. ಇದಕ್ಕೆ ಇವರು ಅಡ್ಡಗಾಲ ಹಾಕಿ ದೇಶ ವಿಭಜನೆ ನಡೆಸ್ತಾ ಹೋಗ್ತಾ ಇದ್ದಾರೆ. ಯಾವ್ದು ಯಾಕಂದ್ರೆ ಸುಮಾರು 20 ಕೋಟಿ ಅಥವಾ 25 ಕೋಟಿ ಅಷ್ಟು ನಾವು ಮುಸಲ್ಮಾನರು ಇಲ್ಲ. ನಮ್ಮಿಂದ ನಮ್ಮ ಸ್ವಾತಂತ್ರ್ಯದಲ್ಲಿ ಕೂಡ ನಾವು ಎಲ್ಲ ಜೀವ ತೆತ್ತು ಈ ಸ್ವಾತಂತ್ರ್ಯ ಪಡ್ಕೊಂಡೇವೆ. ಈಗ ಈ ಬ್ರಿಟಿಷರು ಕೂಡ ಇವರು ಏನ್ ಸಂಘ ಪರಿವಾರದವರೆಲ್ಲ ಈಗ ಸಾವರ್ಕರ್ ಎಲ್ಲ ಮಾಫಿನಾಮ ಕೊಟ್ಕೊಟ್ಟು ಬಂದಾರ. ಇವರೆಲ್ಲ ಮಾಫಿ ಕೇಳ್ಕೊಂಡು ಸ್ವಾತಂತ್ರ್ಯ ಬಂದಿಲ್ಲ, ಇರ್ಲಿಲ್ಲ, ಇವ್ರು ಯಾವ್ದು ಕಾರಣಕ್ಕೂ ಇಲ್ಲ. ಇವರು ಇವತ್ತು ದೊಡ್ಡ ರಾಷ್ಟ್ರೀಯತೆ ತೋರಿಸ್ತಾ ಇದ್ದಾರೆ. ನಮ್ಮಂಗ್ ಬರಲಿ ದಿಲ್ಲಿ ಗೇಟ್ದಾಗ ಹೋಗಿ 63,000 ಮುಸಲ್ಮಾನ ಮೌಲ್ಯಗಳನ್ನ ಅಲ್ಲಿ ಹೆಸರಿದಾವೆ. ಯಾಕಂದ್ರೆ ಅವ್ರು ತಮ್ಮ ಜೀವ ತೆಗ್ತಾರ. ಇಂಥವ್ರು ನಮ್ಮ ಮುಸಲ್ಮಾನರಿಗೆ ಇವ್ರು ಇವತ್ತು ನಮ್ಮ ಆಸ್ತಿ ಕಳ್ಕೊತಾರ, ಆಸ್ತಿ ತಗೋತಾರ. ಯಾವ ಪ್ರಕಾರ ತಗೋತಾರ ಇವ್ರು? ಆಮೇಲೆ ನಾವೇನಂತೇವೆ, ಎಲ್ಲರೂ ಕುಡ್ಕೊಂಡು ಹೋಗ್ಬೇಕು. ಇವತ್ತ ಮಂದಿರಗಳದಾವ, ಮಠಗಳದಾವ, ಅದು ಆಸ್ತಿ ಅದಾವ. ನಾವು ಅದಕ್ಕೆ ಯಾವ ಕೇಳಿಲ್ಲ, ಯಾವ ಕೊಡಾಕ ಹೋಗೋಂಗಿಲ್ಲ. ಇದೆಲ್ಲ ಸ್ವತಂತ್ರ ಇದ್ದದ್ದನ್ನು ಅವ್ರು ಬಿಟ್ಟು ಎಲ್ಲ ಒಂದು ದೇಶ ಒಕ್ಕಟ್ಟಿಂದ ನಡೆಸಲಿಕ್ಕೆ ಕೊಡ್ಬೇಕಂತ ಹೇಳಿ ನಾವು ಆಶಿಸ್ತೇವೆ. ಎಲ್ಲ ಕುಡ್ಕೊಂಡು ಹೋಗ್ಬೇಕಂತ ಆಶಿಸ್ತೇವೆ. ಬಶೀರ್ ಅಹಮದ್ ಖಾನ್ ಜಾಗೀರ್ದಾರ್ ಅಂಜುಮನಿನ ಉಪಾಧ್ಯಕ್ಷರಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಆದ್ಮೇಲೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಅಂಜುಮನೆ ಇಸ್ಲಾಂ ಸಂಸ್ಥೆ ಧಾರವಾಡ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸಮಸ್ತ ಮುತುವಲ್ಲಿ ಜಮಾತಿನ ಹಿರಿಯರು ಕೂಡಿ ಏನು 4 ಏಪ್ರಿಲ್ 2025 ಇದು ವಕ್ಫ್ ಬಿಲ್ ಪಾಸ್ ಆಗಿದೆ. ಅದಕ್ಕೆ ತಕ್ಕಂತೆ ಅದು ವಿರುದ್ಧವಾಗಿ ಪ್ರೊಟೆಸ್ಟ್ ಅನ್ನು ಮಾಡಬೇಕಂತ ಹೇಳಿ ಒಂದು ಮೌನ ಮೆರವಣಿಗೆಯನ್ನು ನಾವು ಆಚರಣೆಯನ್ನು ಮಾಡಿದ್ದೀವಿ. ಮೆರವಣಿಗೆಯಲ್ಲಿ ತಾವು ನೋಡಿದ್ರಿ, ಸಾವಿರಾರು ಜನ ಭಾಗವಹಿಸಿದ್ರು. ಅದ್ರಲ್ಲಿ ಅವ್ರದ್ದು ಇರುವುದು ಒಂದೇ ಒಂದು ವಿಚಾರ ಏನಪ್ಪಾ ಅಂದ್ರೆ ಒಂದು ವಕ್ಫ್ ತಿದ್ದುಪಡಿ ಕಾಯ್ದೆ, ಅದಕ್ಕೆ ವಿರುದ್ಧವಾಗಿ ನಾವು ಇದ್ದೀವಿ, ಇದಕ್ಕೆ ನಾವು ಒಪ್ಪುವುದಿಲ್ಲ. ಇನ್ನೊಂದು ಏನಪ್ಪಾ ಅಂದ್ರೆ ಸಂವಿಧಾನದಲ್ಲಿ ಇರುವಂತಹ ಎಲ್ಲ ಅನುಚ್ಛೇದಗಳ ಕುರಿತು ಇದರಲ್ಲಿ ತಪ್ಪು ಕಲ್ಪನೆ ನೀಡಿರುತ್ತಾರೆ. ಅದಕ್ಕಾಗಿ ಈ ಭಾರತ ದೇಶ ಎಲ್ಲರ ದೇಶ, ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಜೈನ್, ಪಾರ್ಸಿ, ಬೌದ್ಧ ನಾವೆಲ್ಲರೂ ಕೂಡಿ ಇದಕ್ಕೆ ನಾವು ಸಾಮರಸ್ಯದಿಂದ, ಸೌಹಾರ್ದತೆಯಿಂದ, ಏಕತೆಯಿಂದ ನಾವು ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತ ಇದು ದೇಶವಾಗಿದೆ.
ಮತ್ತು ಅದರಲ್ಲೂ ಸಹ ಭಾರತ ರತ್ನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿರ್ಮಾಣ ಬರೆದಂತಹ ನಾವು ಸಂವಿಧಾನಕ್ಕೆ ಗೌರವವನ್ನು ಅರ್ಪಿಸುತ್ತಾ ಅವರು ಹೇಳಿದಂತಹ ವಿಚಾರಗಳನ್ನು ನಾವು ಎಲ್ಲರೂ ಕಾಯ್ದುಕೊಂಡು ಹೋಗ್ತಾ ಇದ್ದೀವಿ. ಆದ್ರೆ ಈಗ ತಾನೇ ಇದು ವಕ್ಫ್ ಬಿಲ್ ಪಾಸ್ ಆಗಿ ನಮ್ಮ ಮನಸ್ಸಿನಲ್ಲಿ ಒಂದು ಒಡಕು ತರುವಂತ ವರ್ಕ್ ಆಗ್ತಾ ಇದೆ. ಅದಕ್ಕಾಗಿ ನಾವು ಎಲ್ಲರೂ ಕೂಡಿ ಒಂದು ಮೆಮೊರಾಂಡಮ್ ಗೌರವಾನ್ವಿತ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಡ್ತಾ ಇದ್ದೀವಿ. ಅವ್ರ ಮುಖಾಂತರ ಈ ನಮ್ಮ ಮೆಮೊರಾಂಡಮ್ ಅನ್ನು ಮಾನ್ಯ ರಾಷ್ಟ್ರಪತಿ ಅವರಿಗೆ ಮತ್ತೊಮ್ಮೆ ಪುನಃ ಪರಿಶೀಲಿಸಲು ಗೌರವಾನ್ವಿತ ಪ್ರಧಾನಮಂತ್ರಿ ಅವರಿಗೆ ಅಥವಾ ಈಗಾಗಲೇ ಇದರ ಕುರಿತು ಸುಪ್ರೀಂ ಕೋರ್ಟ್ ನಲ್ಲಿ ಏನು ದಾವೆಗಳನ್ನು ವ್ಯಾಜ್ಯಗಳನ್ನು ಪ್ರಾರಂಭ ಮಾಡಿದ್ದಾರೆ ಅದರ ಸೂಕ್ತ ನಿರ್ದೇಶನ ನೀಡಲಿ ಅಂತ ಹೇಳುತ್ತಾ ಈ ಒಂದು ಪ್ರೊಟೆಸ್ಟ್ ಆಗಿದೆ. ಮತ್ತು ಪ್ರೊಟೆಸ್ಟ್ ನಲ್ಲಿ ನಾವೆಲ್ಲ ಭಾಗವಹಿಸಿದಂತಹ ಧಾರವಾಡ ಶಾರದಾ ಸಮಸ್ತ ಹಿಂದೂ ಮುಸ್ಲಿಂ ಬಾಂಧವರಿಗೆ ನಾನು ಅಂಜುಮನೆ ಇಸ್ಲಾಂ ಸಂಸ್ಥೆ ಧಾರವಾಡ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು KM ಶೇಖ್, ಅಂಜುಮನೆ ಇಸ್ಲಾಂ ಶಿಕ್ಷಣ ಸ್ಥಾಯಿ ಸಮಿತಿ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೇನೆ.